ಕಥೆ ಶುರುವಾಗ್ತಾ ನಮ್ಗೆ ಬೆಕ್ಕಿ ಅನ್ನೋ ಒಬ್ಳು ಮೌಂಟೇನ್ ಕ್ಲೈಂಬರ್ ನ ತೋರಿಸ್ತಾರೆ. ಅವಳು ಮತ್ತೆ ಡ್ಯಾನ್ ಅನ್ನೋ ಇನ್ನೊಬ್ಬ ಮೌಂಟೇನ್ ಕ್ಲೈಂಬರ್ ರೀಸೆಂಟ್ ಆಗಿ ಮದ್ವೆ ಆಗಿರ್ತಾರೆ. ಇವರಿಬ್ರಿಗೂ ಬೆಟ್ಟ ಗುಡ್ಡಗಳನ್ನ ಹತ್ತೋದೇ ಒಂದು ಹವ್ಯಾಸ ಆಗಿರುತ್ತೆ. ಇವಾಗ್ಲೂ ಕೂಡ ಅವರು ಒಂದು ಬೆಟ್ಟನ ಹತ್ತುತ್ತಾ ಇರ್ತಾರೆ. ಅವ್ರ ಜೊತೆ ಅವ್ರ ಫ್ರೆಂಡ್ ಹಂಟರ್ ಕೂಡ ಇರ್ತಾಳೆ. ಡ್ಯಾನ್ ಹೀಗೆ ಮೇಲೆ ಹತ್ತಾ ಇರುವಾಗ ಅವನಿಗೊಂದು ಹಕ್ಕಿ ಗೂಡ್ ಕಾಣಿಸುತ್ತೆ. ಅವನು ಅದ್ರೊಳಗೆ ಕೈ ಹಾಕಿದಾಗ ಅದ್ರೊಳಗಿದ್ದ ಹಕ್ಕಿ ಅಲ್ಲಿಂದ ಹಾರ್ ಹೋಗುತ್ತೆ. ಇದರಿಂದ ಡ್ಯಾನ್ ನ ಬ್ಯಾಲೆನ್ಸ್ ತಪ್ಪುತ್ತೆ ಮತ್ತೆ ಅವನು ಅಲ್ಲಿಂದ ಕೆಳಗ್ ಬೀಳ್ತಾನೆ. ಆದ್ರೆ ಅವನು ಸೊಂಟಕ್ಕೆ ಹಗ್ಗ ಕಟ್ಕೊಂಡಿರೋದ್ರಿಂದ ಕೆಳಗ್ ಬೀಳಲ್ಲ. ಇವಾಗ ಅವನು ಮೇಲೂ ಬರಕ್ಕಾಗದೆ ಕೆಳಗೂ ಹೋಗಕ್ಕಾಗದೆ ಗಾಳಿನಲ್ಲೇ ತೇಲಾಡ್ತಿರ್ತಾನೆ. ಇಬ್ರು ಹುಡುಗಿರು ಕೂಡ ಡ್ಯಾನ್ ನ ಕಾಪಾಡಕ್ ಪ್ರಯತ್ನ ಮಾಡ್ತಾರೆ, ಆದ್ರೆ ಮಾಡಕ್ಕಾಗಲ್ಲ. ಅವಾಗ್ಲೇನೆ ಆ ಹಗ್ಗದ ಕ್ಲಿಪ್ ಕಟ್ ಆಗುತ್ತೆ ಮತ್ತೆ ಡ್ಯಾನ್ ಅಲ್ಲಿಂದ ಬಿದ್ದು ಸತ್ತೋಗ್ತಾನೆ. ಈ ಘಟನೆ ನಡೆದು ಇವಾಗ 1 ವರ್ಷ ಆಗಿರುತ್ತೆ. ಬೆಕ್ಕಿ ಇವಾಗ ಆಲ್ಕೋಹಾಲ್ಗೆ ಅಡಿಕ್ಟ್ ಆಗಿರ್ತಾಳೆ. ಯಾಕಂದ್ರೆ ಅವಳು ತನ್ನ ಗಂಡ ಡ್ಯಾನ್ ನ ತುಂಬಾ ಪ್ರೀತಿಸ್ತಿದ್ಲು ಮತ್ತೆ ಇವಾಗ್ಲೂ ಕೂಡ ಅವಳಿಗೆ ಅವನ್ನ ಮರೆಯಕ್ಕಾಗಿರಲ್ಲ. ಇಷ್ಟು ದಿನ ಆದ್ರೂ ಕೂಡ ಅವಳು ಅವನ ಅಸ್ಥಿ ವಿಸರ್ಜನೆ ಮಾಡಿರಲ್ಲ. ಇವಾಗ್ಲೂ ಅದನ್ನ ಅವಳ ಹತ್ರನೇ ಇಟ್ಕೊಂಡಿರ್ತಾಳೆ. ಬೆಕ್ಕಿ ಜೀವನದಲ್ಲಿ ಈಗ ದುಃಖ ಅಲ್ಲದೆ ಬೇರೇನೂ ಇರೋದಿಲ್ಲ. ಇವಾಗ ಬೆಕ್ಕಿ ಹತ್ರ ಮತ್ತೆ ಅವಳ ಜೊತೆಗೆ ಆ ದಿನ ಇದ್ದ ಫ್ರೆಂಡ್ ಹಂಟರ್ ವಾಪಸ್ ಬರ್ತಾಳೆ. ಅವಳಿಗೆ ಬೆಕ್ಕಿನ ನೋಡಿ ತುಂಬಾನೇ ಖುಷಿ ಆಗುತ್ತೆ. ಯಾಕಂದ್ರೆ ಬೆಕ್ಕಿ ಆತ್ಮಹತ್ಯೆ ಮಾಡ್ಕೊಳ್ಳಕ್ಕೂ ಪ್ರಯತ್ನ ಮಾಡಿರ್ತಾಳೆ. ಅವಳು ಬೆಕ್ಕಿ ಹತ್ರ ನಾವು ಮತ್ತೆ ಕ್ಲೈಂಬಿಂಗ್ ಮಾಡೋಕ್ ಶುರು ಮಾಡ್ಬೇಕು ಅಂತ ಹೇಳ್ತಾಳೆ. ಮತ್ತೆ ಅವಳ ಫೋನ್ ಅಲ್ಲಿ ಒಂದು ಟವರ್ ನ ಫೋಟೋಸ್ ತೋರಿಸ್ತಾಳೆ. ಇದೊಂದು ಟಿವಿ ಟವರ್ ಆಗಿರುತ್ತೆ. ಅದು ಜನರು ತುಂಬಾ ಕಡಿಮೆ ಹೋಗುವಂತ ಒಂದು ಖಾಲಿ ಜಾಗದಲ್ಲಿರುತ್ತೆ. ಮತ್ತೆ ಈ ಟವರ್ 2000 ಅಡಿ ಎತ್ತರ ಇರುತ್ತೆ. ಬೆಕ್ಕಿಗೆ ಮೊದಲು ಈ ಜಾಗಕ್ಕೆ ಹೋಗಕ್ ಇಷ್ಟ ಇರಲ್ಲ. ಆದ್ರೆ ಹಂಟರ್ ಹೇಳ್ತಾಳೆ, ಈ ಟವರ್ ಮೇಲೆ ಹತ್ತಿ ನೀನು ಡ್ಯಾನ್ ನ ಅಸ್ಥಿನ ಅಲ್ಲೇ ವಿಸರ್ಜನೆ ಮಾಡು, ಇದರಿಂದ ಅವನ ಆತ್ಮಕ್ಕೂ ಶಾಂತಿ ಸಿಗುತ್ತೆ. ಇವಾಗ ಬೆಕ್ಕಿ ಹೋಗಕ್ ಒಪ್ಕೊಂತಾಳೆ. ಇವಾಗ ಇವರಿಬ್ರು ಆ ಜಾಗದ ಹತ್ರ ತಲುಪ್ತಾರೆ. ಅಲ್ಲಿ ಅವರಿಬ್ರು ವಿಡಿಯೋಸ್ ಮಾಡ್ತಿರ್ತಾರೆ ಮತ್ತೆ ಫೋಟೋಸ್ ಕೂಡ ತೆಗಿತಿರ್ತಾರೆ. ಮತ್ತೆ ಹಂಟರ್ ಆ ಫೋಟೋಸ್ ಮತ್ತೆ ವಿಡಿಯೋಸ್ ನ ಅವಳ ಇನ್ಸ್ಟಾಗ್ರಾಮ್ ನಲ್ಲಿ ಅಪ್ಲೋಡ್ ಮಾಡ್ತಿರ್ತಾಳೆ. ಇವಾಗ ಅವರು ಟವರ್ ಮುಂದೆ ತಲುಪಿದ್ದಾರೆ. ಆ ಟವರ್ ಆಕಾಶ ಮುಟ್ಟುವಷ್ಟು ಎತ್ತರದಲ್ಲಿರೋ ತರ ಕಾಣುತ್ತೆ. ಇದಕ್ಕಿಂತ ಮುಂಚೆ ಇವರಿಬ್ರು ಇಷ್ಟು ಹೈಟ್ ನ ಹತ್ತೋ ಪ್ರಯತ್ನ ಕೂಡ ಮಾಡಿರಲ್ಲ. ಇವರಿಬ್ರಿಗೂ ಭಯ ಆಗ್ತಿದ್ರು ಕೂಡ ಮೆಲ್ಲ ಮೆಲ್ಲ ಮೇಲ್ ಹತ್ತಕ್ಕೆ ಶುರು ಮಾಡ್ತಾರೆ. ಬೆಕ್ಕಿಗೆ ಸ್ವಲ್ಪ ಜಾಸ್ತಿ ಭಯ ಇರುತ್ತೆ. ಯಾಕಂದ್ರೆ ಅವಳಿಗೆ ಗೊತ್ತು ಈ ಟವರ್ ನ ಕಟ್ಟಿರೋ ಕಬ್ಬಣ ಹಳೆದಾಗಿ ತುಕ್ಕಿಡ್ದಿದೆ ಮತ್ತೆ ಅದರಿಂದ ಕರ್ಕಶ ಶಬ್ದ ಕೂಡ ಬರ್ತಿರುತ್ತೆ. ಅವಳು ಮೆಲ್ಲ ಮೆಲ್ಲನೆ ಹಂಟರ್ ನ ಹಿಂದೆನೆ ಹತ್ಕೊಂಡು ಹೋಗ್ತಿರ್ತಾಳೆ. ಇವರು ಅರ್ಧ ಟವರ್ ಹತ್ತಿ ಮುಗಿಸಿದಾಗ ಗೊತ್ತಾಗುತ್ತೆ ಇಲ್ಲಿ ಗಾಳಿ ತುಂಬಾ ವೇಗವಾಗಿರುತ್ತೆ ಅಂತ. ಈ ಟವರ್ ನ ಹೈಟ್ ಐಫೆಲ್ ಟವರ್ ಗಿಂತಲೂ 2 ಪಟ್ಟು ಹೆಚ್ಚು. ಅಂದ್ರೆ ಇವಾಗ ಇವರು ಆಲ್ಮೋಸ್ಟ್ 1000 ಅಡಿ ಮೇಲಿದ್ದಾರೆ. ಇವಾಗ ಮತ್ತೆ ಮೇಲ್ ಹತ್ತಕ್ಕೆ ಶುರು ಮಾಡ್ತಾರೆ. ಬೆಕ್ಕಿ ಕೆಳಗ್ ನೋಡಿದಾಗ ಅವಳಿಗೆ ಭಯ ಶುರುವಾಗುತ್ತೆ. ಯಾಕಂದ್ರೆ ಅವಳು ಕಳೆದ 1 ವರ್ಷದಿಂದ ಕ್ಲೈಂಬಿಂಗ್ ಮಾಡಿರಲ್ಲ. ಹೀಗೆ ಮೇಲೆ ಹೋಗಿ ಹೋಗಿ ಅವ್ರು ಇನ್ನೇನು ಟಾಪ್ಗೆ ತಲುಪಿದ್ರು ಅನ್ನೋಷ್ಟರಲ್ಲಿ ಬೆಕ್ಕಿ ಹತ್ತಿದ್ದ ಏಣಿಯಿಂದ ಒಂದು ಸ್ಕ್ರೂ ಬಿದ್ದೋಗುತ್ತೆ. ಆದ್ರೆ ಅದು ಅವ್ರ ಗಮನಕ್ಕೆ ಬಂದಿರಲ್ಲ. ಇವಾಗ ಇವರಿಬ್ರು 2000 ಅಡಿ ಅಂದ್ರೆ ಟವರ್ ನ ಟಾಪ್ ಗೆ ತಲುಪ್ತಾರೆ. ಇಲ್ಲಿಂದ ಅವ್ರಿಗೆ ಜಗತ್ತು ತುಂಬಾ ವಿಭಿನ್ನವಾಗಿ ಕಾಣುತ್ತೆ. ಇಷ್ಟು ಹೈಟ್ ನ ಹತ್ತಿ ಒಂದು ಟಾರ್ಗೆಟ್ ನ ಅಚೀವ್ ಮಾಡಿದ್ಮೇಲೆ ಬೆಕ್ಕಿಗೆ ತುಂಬಾನೇ ಖುಷಿ ಆಗುತ್ತೆ. ಇವರಿಬ್ರು ಇಲ್ಲಿ ತುಂಬಾ ಎಂಜಾಯ್ ಮಾಡ್ತಾರೆ ಮತ್ತೆ ತುಂಬಾ ಫೋಟೋಸ್ ನ ಕ್ಲಿಕ್ ಮಾಡ್ತಾರೆ. ಅದ್ರ ಜೊತೆಗೆ ಹಂಟರ್ ತಾನು ತಂದಿದ್ದ ಡ್ರೋನ್ ಕ್ಯಾಮ್ರಾದಲ್ಲಿ ಇನ್ಸ್ಟಾಗ್ರಾಮ್ ಗೆ ಅಪ್ಲೋಡ್ ಮಾಡೋದಕ್ಕೆ ವಿಡಿಯೋಸ್ ಮಾಡ್ತಾಳೆ. ಇವರಿಬ್ರು ತುಂಬಾ ಖುಷಿಯಲ್ಲಿರ್ತಾರೆ. ಆದ್ರೆ ಹಂಟರ್ ಸ್ವಲ್ಪ ಜಾಸ್ತಿನೇ ಎಕ್ಸೈಟ್ ಆಗಿ ಟವರ್ ನ ಮೇಲೆನೆ ನೇತಾಡ್ತಾಳೆ. ಮತ್ತೆ ಬೆಕ್ಕಿ ಹತ್ರ ಫೋಟೋಸ್ ತೆಗೆಯಕ್ಕೆ ಹೇಳ್ತಾಳೆ. ಇದಾದ್ಮೇಲೆ ಅವಳು ಬೆಕ್ಕಿನ ಕೂಡ ಹಾಗೇನೆ ಮಾಡಕ್ ಹೇಳ್ತಾಳೆ. ಬೆಕ್ಕಿನೂ ಅವಳು ಹೇಳಿದ ಹಾಗೇನೆ ಮಾಡ್ತಾಳೆ. ಇವಾಗ ಇವರಿಬ್ರು ತುಂಬಾನೇ ಖುಷಿಯಲ್ಲಿರ್ತಾರೆ. ಇದಾದ್ಮೇಲೆ ಬೆಕ್ಕಿ ಡ್ಯಾನ್ ನ ಅಸ್ಥಿನ ಅಲ್ಲೇ ಗಾಳಿಯಲ್ಲಿ ಬಿಡ್ತಾಳೆ. ಇದರಿಂದ ಅವಳಿಗೆ ಸಮಾಧಾನ ಸಿಗುತ್ತೆ. ಇವರಿಬ್ರು ಕೂಡ ತುಂಬಾ ಎಮೋಷನಲ್ ಆಗ್ತಾರೆ. ಇವಾಗ ಬೆಕ್ಕಿ ಫೈನಲಿ ಡ್ಯಾನ್ ಗೆ ವಿದಾಯ ಹೇಳ್ತಾಳೆ. ಇವಾಗ ಅವಳ ಜೀವನಕ್ಕೆ ಮತ್ತೆ ಹೊಸ ಆರಂಭ ಸಿಗುತ್ತೆ. ಈಗ ಇವರಿಬ್ರು ತಮ್ಮ ವಸ್ತುಗಳನ್ನ ಪ್ಯಾಕ್ ಮಾಡಿ ಕೆಳಗೆ ಹೋಗೋ ತಯಾರಿ ಮಾಡ್ತಾರೆ. ಮೊದಲು ಬೆಕ್ಕಿ ಕೆಳಗಿಳಿತಾಳೆ. ಅವಾಗ್ಲೇ ಸ್ಕ್ರೂ ಬಿದ್ದೋಗಿದ್ದ ಜಾಗದಿಂದ ಆ ಏಣಿ ಮುರಿದೋಗುತ್ತೆ. ಬೆಕ್ಕಿ ಅಲ್ಲಿಂದ ಸ್ಲಿಪ್ ಆಗ್ತಾಳೆ. ಆದ್ರೆ ಹಗ್ಗ ಇರೋದ್ರಿಂದ ಅವಳು ನೆಲಕ್ ಬೀಳೋದಿಲ್ಲ. ಮತ್ತೆ ಹಂಟರ್ ಹೇಗೋ ಮಾಡಿ ಅವಳನ್ನ ಮೇಲೆ ಎಳಿತಾಳೆ. ಆದ್ರೆ ಬೆಕ್ಕಿ ಹತ್ರ ಇದ್ದ ಅವರು ತಿನ್ನೋ ವಸ್ತುಗಳನ್ನ ಇಟ್ಟಿದ್ದ ಬ್ಯಾಗ್ ಬೆಕ್ಕಿ ಬಿದ್ದಾಗ ಕೆಳಗೆ ಡಿಶ್ ಮೇಲೆ ಸಿಕ್ಕಾಕೊಂಡಿರುತ್ತೆ. ಅವರು ತಮ್ಮ ಫೋನ್ ಗಳನ್ನ ಚೆಕ್ ಮಾಡ್ತಾರೆ. ಇಲ್ಲಿ ಇಷ್ಟು ಎತ್ತರದಲ್ಲಿ ನೆಟ್ವರ್ಕ್ ಕೂಡ ಇರೋದಿಲ್ಲ. ಇವಾಗ ಇವರಿಬ್ರು 2000 ಅಡಿ ಎತ್ತರದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಇಲ್ಲಿ ದೂರದಲ್ಲೂ ಯಾರು ಕೂಡ ಇರೋದಿಲ್ಲ. ಯಾರಾದ್ರೂ ಇದ್ರೂ ಕೂಡ ಇಷ್ಟು ಹೈಟ್ ನಿಂದ ಇವರ ಶಬ್ದ ಕೇಳಕ್ಕೂ ಚಾನ್ಸ್ ಇಲ್ಲ. ಅಲ್ಲೇ ಟವರ್ ಮೇಲೆ ಒಂದು ಬಾಕ್ಸ್ ಇರುತ್ತೆ. ಅದ್ರೊಳಗೆ ಒಂದು ಫ್ಲೇರ್ ಗನ್ ಮತ್ತೊಂದು ದುರ್ಬಿನ್ ಇರುತ್ತೆ. ಬೆಳಕಿರುವಾಗ ಫ್ಲೇರ್ ಗನ್ ನ ಯೂಸ್ ಮಾಡಿದ್ರೆ ಯಾರಿಗೂ ಕಾಣಲ್ಲ. ಸೊ ಅದರಿಂದ ಅದು ಈಗ ಯೂಸ್ ಇಲ್ಲ. ಹಂಟರ್ ದುರ್ಬಿನ್ ನಿಂದ ನೋಡಿದಾಗ ಮುಂದೆ ಅವಳಿಗೊಂದು ಗಾಡಿ ಕಾಣಿಸುತ್ತೆ. ಆದ್ರೆ ಆ ಗಾಡಿಲಿರೋರ್ಗೆ ಇಷ್ಟು ಎತ್ತರದಿಂದ ಇವ್ರು ಕಾಣೋದು ಇಲ್ಲ, ಇವ್ರ ಸೌಂಡ್ ಕೂಡ ಕೇಳಿಸಲ್ಲ. ಹಂಟರ್ ಮತ್ತೆ ಅವಳು ಫೋನ್ ನೋಡ್ತಾಳೆ. ಅವಳು ಟವರ್ ಕೆಳಗೆ ನಿಂತ್ಕೊಂಡ್ ಮಾಡಿದ್ದ ಇನ್ಸ್ಟಾಗ್ರಾಮ್ ಪೋಸ್ಟ್ ಅಪ್ಲೋಡ್ ಆಗಿರುತ್ತೆ. ಮತ್ತೆ ಅದಕ್ಕೆ ತುಂಬಾ ಲೈಕ್ಸ್ ಹಾಗೂ ಕಮೆಂಟ್ಸ್ ಕೂಡ ಬಂದಿರುತ್ತೆ. ಇದರ ಅರ್ಥ ಟವರ್ ನ ಕೆಳಗೆ ನೆಟ್ವರ್ಕ್ ಇದೆ. ಇವಾಗ ಹಂಟರ್ ತನ್ನ ಫೋನ್ ನಲ್ಲಿ ಸಹಾಯಕ್ಕೋಸ್ಕರ ಒಂದು ಮೆಸೇಜ್ ನ ರೆಕಾರ್ಡ್ ಮಾಡ್ತಾಳೆ. ಮತ್ತೆ ಇನ್ಸ್ಟಾಗ್ರಾಮ್ ನಲ್ಲಿ ಅದನ್ನ ಪೋಸ್ಟ್ ಮಾಡ್ತಾಳೆ. ಮತ್ತೆ ತನ್ನ ಫೋನ್ ನ ಹಗ್ಗ ಕಟ್ಟಿ ಟವರ್ ನಿಂದ ಕೆಳಗ್ ಬಿಡ್ತಾಳೆ. ನೆಟ್ವರ್ಕ್ ಸಿಕ್ಕಿ ಪೋಸ್ಟ್ ಆಗ್ಬೋದು ಅನ್ಕೊಂಡು. ಆದ್ರೆ ತುಂಬಾ ಹೊತ್ತು ಕಾದ್ಮೇಲೂ ಅದು ಪೋಸ್ಟ್ ಆಗಲ್ಲ. ಇವಾಗ ಹಂಟರ್ ಫೋನ್ ನ ತನ್ನ ಸಾಕ್ಸ್ ಒಳಗ್ ಹಾಕಿ ಮತ್ತೆ ಅದನ್ನ ಶೂ ಒಳಗಿಟ್ಟು ಟವರ್ ನಿಂದ ಕೆಳಗ್ ಹಾಕ್ತಾಳೆ. ಯಾಕಂದ್ರೆ ಅದು ಕೆಳಗ್ ಬಿದ್ದು ಆ ಮೆಸೇಜ್ ಪೋಸ್ಟ್ ಆಗಿ ಯಾರಾದ್ರೂ ಹೆಲ್ಪ್ ಮಾಡಕ್ಕೆ ಬರ್ಲಿ ಅಂತ. ಫೋನ್ ನ ಶೂ
ಶೂನೊಳಗಿಟ್ಟು ಕಟ್ಟಿರೋದ್ರಿಂದ ಅದು ಒಡೆದೋಗೋ ಚಾನ್ಸ್ ಕಡಿಮೆ. ಸ್ವಲ್ಪ ಸಮಯದ ನಂತರ ಅವರು ದುರ್ಬಿನ್ನಿಂದ ನೋಡಿದಾಗ ಅವ್ರಿಗೆ ಒಬ್ಬ ಫೋನ್ ನಲ್ಲಿ ಮಾತಾಡ್ತಿರೋ ಮನುಷ್ಯ ಕಾಣಿಸ್ತಾನೆ. ಅವನ ಜೊತೆಗೆ ಅವನ ನಾಯಿ ಕೂಡ ಇರುತ್ತೆ. ಆದ್ರೆ ಅವನಿಗೆ ಅವ್ರು ಎಷ್ಟು ಸೌಂಡ್ ಮಾಡಿದ್ರು ಕೇಳಿಸಲ್ಲ, ಮತ್ತೆ ಇಷ್ಟು ಎತ್ತರದಿಂದ ಅವ್ರು ಕಾಣೋದು ಇಲ್ಲ. ಅವನು ಇಲ್ಲಿ ಫೋನ್ ನಲ್ಲೇ ಮುಳುಗೋ ಇರ್ತಾನೆ. ಅವರು ಅವನಿಗೆ ಗೊತ್ತು ಮಾಡೋಕೆ ಮೇಲಿಂದ ಇನ್ನೊಂದು ಶೂನ ಕೆಳಗೆ ಹಾಕ್ತಾರೆ. ಅವನು ಆ ಶೂನ ನೋಡ್ತಾನೆ, ಆದ್ರೆ ಅವನು ಇದು ಮೊದ್ಲಿಂದನೂ ಇಲ್ಲೇ ಇತ್ತು ಅನ್ಕೊಳ್ತಾನೆ. ಮತ್ತೆ ಅವನಲ್ಲಿಂದ ಹೊರಟೋಗ್ತಾನೆ. ಬೆಕ್ಕಿ ಫ್ಲೇರ್ ಗನ್ನ ಯೂಸ್ ಮಾಡಕ್ ಟ್ರೈ ಮಾಡ್ತಾಳೆ, ಆದ್ರೆ ಹಂಟರ್ ಅವಳನ್ನ ತಡಿತಾಳೆ. ಮತ್ತೆ ನಾವು ರಾತ್ರಿವರೆಗೂ ಕಾಯ್ಬೇಕು, ರಾತ್ರಿ ಅವರು ನಮ್ಮ ಫ್ಲೇರ್ ಗನ್ನ ನೋಡ್ತಾರೆ ಅಂತ ಹೇಳ್ತಾಳೆ. ಇವಾಗ ಇಲ್ಲಿ ಕತ್ಲೆ ಆಗುತ್ತೆ. ಇವಾಗ ಇವರು ಫ್ಲೇರ್ ಗನ್ನ ಯೂಸ್ ಮಾಡ್ತಾರೆ. ಅದ್ರ ಜೊತೆಗೆ ತಮ್ಮ ಫೋನ್ ಗಳನ್ನ ಟಾರ್ಚ್ ಕೂಡ ಆನ್ ಮಾಡಿ ಅವ್ರಿಗೆ ಕಾಣೋ ತರ ಮಾಡ್ತಾರೆ. ಅವ್ರ ಮುಂದೆ ಇದ್ದ ಗಾಡಿನಲ್ಲಿದ್ದ ಜನ ಕ್ಯಾಂಪಿಂಗ್ ಮಾಡ್ತಾ ಇರ್ತಾರೆ. ಅವರು ಇವ್ರನ್ನ ಇವಾಗ ನೋಡ್ತಾರೆ, ಆದ್ರೆ ಅವರು ಸಹಾಯ ಮಾಡಕ್ ಬರಲ್ಲ. ಬದಲಾಗಿ ಇವ್ರು ತಂದಿದ್ದ ಗಾಡಿನ ಅವರು ಅಲ್ಲಿಂದ ಕದ್ಕೊಂಡು ಹೋಗ್ತಾರೆ. ಇದರಿಂದ ಇವರಿಬ್ರಿಗೂ ತುಂಬಾನೇ ನಿರಾಶೆ ಆಗುತ್ತೆ. ಹೀಗೆ ರಾತ್ರಿ ಕಳೀತಾ ಇವರಿಬ್ರಿಗೂ ನಿದ್ದೆ ಬರಕ್ ಶುರುವಾಗುತ್ತೆ. ಅವರು ಅಲ್ಲೇ ಮಲ್ಕೊಳ್ತಾರೆ, ಆದ್ರೆ ಜಾಗ ತುಂಬಾನೇ ಚಿಕ್ಕದಾಗಿರುತ್ತೆ. ಹಂಟರ್ ನಿದ್ದೆಯಲ್ಲಿ ಮೇಲಿಂದ ಬೀಳ್ಬೇಕು ಅನ್ನೋಷ್ಟರಲ್ಲಿ ಬೆಕ್ಕಿ ಅವಳನ್ನ ಹಿಡಿತಾಳೆ. ಅವಾಗ್ಲೇ ಅವಳು ನೋಡ್ತಾಳೆ, ಹಂಟರ್ ಕಾಲ್ ಮೇಲೆ ಒಂದು ಟ್ಯಾಟೂ ಇರುತ್ತೆ. ಅದರಲ್ಲಿ 143 ಅಂತ ಬರ್ದಿರುತ್ತೆ. ಇದನ್ನ ನೋಡಿ ಬೆಕ್ಕಿಗೆ ಶಾಕ್ ಆಗುತ್ತೆ. ಯಾಕಂದ್ರೆ ಅವಳ ಗಂಡ ಡ್ಯಾನ್ ಯಾವಾಗ್ಲೂ ಇದೇ ತರ ಕೋಡ್ ವರ್ಡ್ ನಲ್ಲಿ ಐ ಲವ್ ಯು ಅಂತ ಹೇಳ್ತಾ ಇದ್ದ. ಇವಾಗ ಅವಳಿಗೆ ಗೊತ್ತಾಗುತ್ತೆ ಡ್ಯಾನ್ ಮತ್ತೆ ಹಂಟರ್ ಮಧ್ಯೆ ಏನೋ ಇತ್ತು ಅಂತ. ಮತ್ತೆ ಅವಳು ಹಂಟರ್ ನ ಕೇಳಿದಾಗ ಅವಳು ಕೂಡ ಒಪ್ಕೊಳ್ತಾಳೆ. ಅವಳು ಬೆಕ್ಕಿ ಹತ್ರ ಕ್ಷಮೆ ಕೂಡ ಕೇಳ್ತಾಳೆ. ಆದ್ರೆ ಬೆಕ್ಕಿ ಈಗ ಪೂರ್ತಿಯಾಗಿ ನಂಬಾಗಿರ್ತಾಳೆ. ಬೆಕ್ಕಿ ಇವಾಗ್ಲೂ ಆ ಡಿಶ್ ಮೇಲೆ ಸಿಕ್ಕಾಕೊಂಡಿರೋ ಬ್ಯಾಗ್ ಬಗ್ಗೆ ನಂಬಿಕೆಯಲ್ಲಿರ್ತಾಳೆ. ಯಾಕಂದ್ರೆ ಅದರೊಳಗೆ ಇವರ ಡ್ರೋನ್ ಕ್ಯಾಮ್ರಾ ಮತ್ತೆ ತಿನ್ನಕ್ ಬೇಕಾಗಿರೋ ಐಟಮ್ಸ್ ಇರುತ್ತೆ. ಹೇಗಾದ್ರೂ ಮಾಡಿ ಅವರು ಬ್ಯಾಗ್ ನ ಮೇಲ್ ತರಲೇಬೇಕು. ಆದ್ರೆ ಅಲ್ಲಿದ್ದ ಏಣಿ ಬಿದ್ದೋಗಿದೆ. ಸೊ ಆ ಬ್ಯಾಗ್ ವರ್ಗೂ ತಲುಪೋದು ಸುಲಭವಾದ ವಿಷಯ ಅಲ್ಲ. ಆದ್ರೆ ಹಂಟರ್ ತುಂಬಾ ಸಾಹಸಿಯಾಗಿರ್ತಾಳೆ. ಅವಳು ಹಗ್ಗದ ಸಹಾಯದಿಂದ ಕೆಳಗೆ ಹೋಗೋ ಪ್ರಯತ್ನ ಮಾಡ್ತಾಳೆ. ಆದ್ರೆ ಅವಳು ಡಿಶ್ ವರ್ಗೂ ತಲುಪೋ ಮುಂಚೆ ಹಗ್ಗ ಮುಗ್ದೋಗುತ್ತೆ. ಹಂಟರ್ ಅಲ್ಲಿಂದ ಜಂಪ್ ಮಾಡಿ ಡಿಶ್ ವರ್ಗೂ ತಲುಪ್ತಾಳೆ. ಇವಾಗ ಅವಳ ಹತ್ರ ಬ್ಯಾಗ್ ಇದೆ, ಆದ್ರೆ ಹಗ್ಗ ಅವಳಿಂದ ದೂರ ಇರುತ್ತೆ. ಅವಳು ಸೆಲ್ಫಿ ಸ್ಟಿಕ್ ನ ಸಹಾಯದಿಂದ ಬ್ಯಾಗ್ ನ ಹಗ್ಗಕ್ಕೆ ಸಿಕ್ಕಿಸ್ತಾಳೆ. ಮತ್ತೆ ಅವಳು ಕೂಡ ಅಲ್ಲಿಂದ ಜಂಪ್ ಮಾಡಿ ಹಗ್ಗನ ಹಿಡ್ಕೊಳ್ತಾಳೆ. ಆದ್ರೆ ಹಗ್ಗ ಹಿಡ್ಕೊಂಡು ಮೇಲ್ ಹತ್ತೋದು ಅಷ್ಟು ಈಸಿ ಆಗಿರಲ್ಲ. ಯಾಕಂದ್ರೆ ಅದಕ್ಕೆ ತುಂಬಾ ಶಕ್ತಿ ಇರಬೇಕು. ಮತ್ತೆ ಹಂಟರ್ ನ ಕೈಗಳು ಕೂಡ ಜಾರ್ತಾ ಇರುತ್ತೆ. ಇದರಿಂದ ಅವಳು ಕೈ ಜಾರಿ ಕೆಳಗ್ ಬೀಳ್ತಾಳೆ. ಬೆಕ್ಕಿಗೆ ಸೌಂಡ್ ಕೇಳಿಸಿ ಕೆಳಗ್ ನೋಡಿದಾಗ ಅವಳು ಇನ್ನೂ ಕೂಡ ಹಗ್ಗ ಹಿಡ್ಕೊಂಡಿರ್ತಾಳೆ. ಮತ್ತೆ ಬೆಕ್ಕಿ ಹೇಗೋ ಮಾಡಿ ಹಗ್ಗದ ಜೊತೆಗೆ ಹಂಟರ್ ನ ಮೇಲೆ ಎಳಿತಾಳೆ. ಇವಾಗ ಇವ್ರ ಹತ್ರ ಡ್ರೋನ್ ಇದೆ. ಅದನ್ನ ಯೂಸ್ ಮಾಡಿ ಇವರು ಸಹಾಯ ಕೇಳಕ್ ಕಳಿಸಬಹುದು. ಇವರು ಒಂದು ಪೇಪರ್ ನಲ್ಲಿ ನಾವು ಟವರ್ ಮೇಲೆ ಸಿಕ್ಕಾಕೊಂಡಿದೀವಿ, ನಮ್ಗೆ ಸಹಾಯ ಬೇಕು ಅಂತ ಬರೀತಾರೆ. ಮತ್ತೆ ಆ ಪೇಪರ್ ನ ಡ್ರೋನ್ ಗೆ ಫಿಕ್ಸ್ ಮಾಡಿ ಆ ಡ್ರೋನ್ ನ ಅಲ್ಲಿಂದ ಹಾರಿಸ್ತಾರೆ. ಆದ್ರೆ ಅವಾಗ ಅವ್ರಿಗೆ ಗೊತ್ತಾಗುತ್ತೆ ಆ ಡ್ರೋನ್ ನ ಬ್ಯಾಟರಿ ತುಂಬಾ ಕಡಿಮೆ ಇರುತ್ತೆ ಅಂತ. ಅವರು ಇದನ್ನ ತುಂಬಾ ದೂರ ಹಾರ್ಸಕ್ಕಾಗಲ್ಲ. ಇದರಿಂದ ಅವರು ಡ್ರೋನ್ ನ ವಾಪಸ್ ಕರೆಸಬೇಕಾಗುತ್ತೆ. ಇವಾಗ ಮತ್ತೆ ರಾತ್ರಿ ಆಗುತ್ತೆ. ರಾತ್ರಿ ಮಲಗಿದಾಗ ಬೆಕ್ಕಿ ನೋಡ್ತಾಳೆ, ಟವರ್ ಮೇಲೆ ಲೈಟ್ ಬರ್ತಿರುತ್ತೆ. ಇದ್ರ ಅರ್ಥ ಅಲ್ಲಿ ಕರೆಂಟ್ ಇದೆ. ಅವಳು ತುಂಬಾ ಕಷ್ಟಪಟ್ಟು ಮೇಲ್ ಹತ್ತುತ್ತಾಳೆ. ಮತ್ತೆ ಡ್ರೋನ್ ಚಾರ್ಜರ್ ನಿಂದ ಡ್ರೋನ್ ನ ಚಾರ್ಜ್ ಮಾಡ್ತಾಳೆ. ಆ ಡ್ರೋನ್ ಚಾರ್ಜ್ ಆಗೋವರೆಗೂ ಅವಳು ಅಲ್ಲೇ ಕೂತಿರ್ಬೇಕಾಗುತ್ತೆ. ಡ್ರೋನ್ ಫುಲ್ ಚಾರ್ಜ್ ಆದ್ಮೇಲೆ ಬೆಕ್ಕಿ ಕೆಳಗ್ ಬರ್ತಾಳೆ. ಇವಾಗ ಅವ್ರು ಅವಾಗ್ಲೇ ಬರ್ದಿದ್ದ ಆ ಚೀಟಿನ ಡ್ರೋನ್ ಗೆ ಸಿಕ್ಕಿಸ್ತಾರೆ. ಮತ್ತೆ ಇದನ್ನ ಅವ್ರ ಮುಂದೆ ದೂರದಲ್ಲಿ ಕಾಣಿಸ್ತಿದ್ದ ಆ ಮನೆ ಹತ್ರ ಕಳಿಸ್ತಾರೆ. ಆದ್ರೆ ಅದು ಆ ಮನೆಗೆ ತಲುಪೋ ಮುಂಚೆನೆ ಒಂದು ಗಾಡಿಗೆ ಡಿಕ್ಕಿ ಹೊಡೆಯುತ್ತೆ. ಇದರಿಂದ ಅವ್ರಿಗಿದ್ದ ಕೊನೆ ನಂಬಿಕೆನೂ ಮುಗ್ದೋಗುತ್ತೆ. ಇವಾಗ ಇವ್ರನ್ನ ಕಾಪಾಡಕ್ ಯಾರಾದ್ರೂ ಬರ್ತಾರೆ ಅನ್ನೋ ನಂಬಿಕೆನೇ ಇರಲ್ಲ. ಬೆಕ್ಕಿಯ ಕಂಡೀಷನ್ ತುಂಬಾನೇ ಹಾಳಾಗಿರುತ್ತೆ. ಅವಳು ಹಂಟರ್ ಹತ್ರ ಹೇಳ್ತಾಳೆ, ನೀನು ನಿನ್ ಶೂ ಕೊಡು, ನಾನು ಮತ್ತೆ ನನ್ನ ಫೋನ್ ನಲ್ಲಿ ಒಂದು ಮೆಸೇಜ್ ಬರ್ದು ನನ್ನ ಡ್ಯಾಡ್ಗೆ ಕಳಿಸ್ತೀನಿ. ನಾವು ಅದನ್ನ ಕೆಳಗಾಕಿದ್ರೆ ಹೇಳಕ್ಕಾಗಲ್ಲ, ನೆಟ್ವರ್ಕ್ ಸಿಕ್ಕಿ ನನ್ನ ಡ್ಯಾಡ್ಗೆ ನಮ್ ಮೆಸೇಜ್ ತಲುಪಬಹುದು, ಮತ್ತೆ ಅವರು ನಮ್ ಸಹಾಯಕ್ಕೆ ಬರ್ಬೋದು. ಆದ್ರೆ ಹಂಟರ್ ಅದನ್ನ ಒಪ್ಕೊಳ್ಳಲ್ಲ. ಅವಾಗ್ಲೇ ಅವಳಿಗೆ ಗೊತ್ತಾಗುತ್ತೆ ಅವಳ ಜೊತೆ ಹಂಟರ್ ಇಲ್ವೇ ಇಲ್ಲ, ಅವಳು ಒಬ್ಳೇ ಇದ್ದಾಳೆ. ಏನಂದ್ರೆ ಹಂಟರ್ ಕೆಳಗೆ ಬ್ಯಾಗ್ ತರಕ್ ಹೋದಾಗ ನಿಜವಾಗ್ಲೂ ಅವಳು ಅಲ್ಲಿಂದ ಕೈ ಜಾರಿ ಬಿದ್ದು ಸತ್ ಹೋಗಿರ್ತಾಳೆ. ಇವಾಗ್ಲೂ ಅವಳ ಡೆಡ್ ಬಾಡಿ ಡಿಶ್ ಮೇಲೆನೆ ಇರುತ್ತೆ. ಬೆಕ್ಕಿ ಇಷ್ಟೊತ್ತು ಇಲ್ಲಿ ಇಮ್ಯಾಜಿನ್ ಮಾಡ್ತಾ ಹೆಲಿಸಿನೇಟ್ ಆಗಿರ್ತಾಳೆ. ಆದ್ರೆ ಇವಾಗ ಅವಳಿಗೆ ಸತ್ಯ ಗೊತ್ತಾಗಿದೆ. ಅವಳು ಈ ಟವರ್ ಮೇಲೆ ಒಬ್ಳೇ ಇದ್ದಾಳೆ. ಅವಳಿಗೆ ಬದುಕೋ ನಂಬಿಕೆ ಈಗ ಸಂಪೂರ್ಣವಾಗಿ ಮುಗ್ದೋಗಿದೆ. ಅವಳು ಸಾಯೋ ಮುಂಚೆ ತನ್ನ ತಂದೆಗೋಸ್ಕರ ಕೊನೆ ಬಾರಿ ಒಂದು ಮೆಸೇಜ್ ರೆಕಾರ್ಡ್ ಮಾಡ್ತಾಳೆ. ಆದ್ರೆ ಅದು ಅಲ್ಲಿಂದ ಸೆಂಡ್ ಆಗೋಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಇಲ್ಲಿ ನೆಟ್ವರ್ಕ್ ಇಲ್ಲ. ಅವಳು ಅಲ್ಲೇ ಮಲ್ಕೊಳ್ತಾಳೆ. ಮತ್ತೆ ಬೆಳಿಗ್ಗೆ ಅವಳಿಗೆ ಎಚ್ಚರ ಆದಾಗ ಅವಳು ನೋಡ್ತಾಳೆ, ಅಲ್ಲೊಂದು ರಣ ಹದ್ದು ಬಂದು ಅವಳ ಗಾಯನ ತಿಂತಾ ಇರುತ್ತೆ. ಅವಳು ಅದನ್ನ ಹಿಡಿದು ಅಲ್ಲೇ ಸಾಯಿಸ್ತಾಳೆ. ಇವಾಗ ಅವಳಿಗಿದ್ದ ಹಸುವಿಗೆ ಅವಳು ಅದನ್ನೇ ತಿಂತಾಳೆ. ಅದನ್ನ ತಿಂದಾದ್ಮೇಲೆ ಅವಳಿಗೆ ಸ್ವಲ್ಪ ಶಕ್ತಿ ಸಿಗುತ್ತೆ. ಮತ್ತೆ ಅವಳು ಕೆಳಗೆ ಡಿಶ್ ವರ್ಗೂ ನಾನು ಹಗ್ಗ ಹಿಡ್ಕೊಂಡು ಹೋಗ್ತೀನಿ ಅಂತ ಡಿಸೈಡ್ ಮಾಡ್ತಾಳೆ. ಅಲ್ಲಿ ಹಂಟರ್ ನ ಬಾಡಿ ಇರುತ್ತೆ. ಕಷ್ಟಪಟ್ಟು ಅವಳು ಹಗ್ಗ ಹಿಡ್ಕೊಂಡು ಕೆಳಗಿಳಿತಾಳೆ. ಮತ್ತೆ ಡಿಶ್ ವರ್ಗೂ ತಲುಪ್ತಾಳೆ. ಇದಾದ್ಮೇಲೆ ಹಂಟರ್ ನ ಶೂ ಒಳಗೆ ತನ್ನ ಫೋನ್ ನ ಇಡ್ತಾಳೆ. ಮತ್ತೆ ಅದನ್ನ ಹಂಟರ್ ನ ಬಾಡಿಗೆ ಫಿಕ್ಸ್ ಮಾಡ್ತಾಳೆ. ಅವಳು ಹಂಟರ್ ಹತ್ರ ಸಾರಿ ಕೇಳಿ ಹಂಟರ್ ನ ಡೆಡ್ ಬಾಡಿನ ಶೂ ಜೊತೆಗೆ ಕೆಳಗ್ ಹಾಕ್ತಾಳೆ. ಇದರಿಂದ ಫೋನ್ ಒಡೆದೋಗ್ಬಾರ್ದು ಅಂತ. ಯಾಕಂದ್ರೆ ಹಿಂದೆ ಇವರು ಶೂ ಜೊತೆಗೆ ಫೋನ್ ನ ಕೆಳಗ್ ಹಾಕಿದ್ದಾಗ ಅದು ಒಡೆದೋಗಿರುತ್ತೆ. ಮತ್ತೆ ಇವರು ರೆಕಾರ್ಡ್ ಮಾಡಿದ ಮೆಸೇಜ್ ಸೆಂಡೇ ಆಗಿರಲ್ಲ. ಇವಾಗ ಇವಳು ಶೂ ಒಳಗ್ ಫೋನ್ ಹಾಕಿ ಅದನ್ನ ಡೆಡ್ ಬಾಡಿ ಒಳಗೆ ಫಿಕ್ಸ್ ಮಾಡಿ ಕಳಿಸಿರೋದ್ರಿಂದ ಅದು ಸೇಫ್ ಆಗಿರುತ್ತೆ. ಟವರ್ ನ ಮೇಲೆ ಸಿಗ್ನಲ್ ಸಿಗದೆ ಇರೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಅಲ್ಲಿ ಟವರ್ ನದೇ ಹಲವಾರು ಸಿಗ್ನಲ್ ಗಳಿರುತ್ತೆ. ಅದರಿಂದ ಅದು ಹೊರಗಿನ ಬೇರೆ ಸಿಗ್ನಲ್ ಗಳನ್ನ ಬ್ಲಾಕ್ ಮಾಡುತ್ತೆ. ಮತ್ತೆ ರಾತ್ರಿ ಆಗುತ್ತೆ. ಮತ್ತೆ ಬೆಕ್ಕಿಯ ತಂದೆ ಆ ಮೆಸೇಜ್ ಸಿಕ್ಕಿ ಆ ಜಾಗಕ್ಕೆ ಬರ್ತಾರೆ. ಅವ್ರು ಅಲ್ಲಿಗೆ ಬಂದು ನೋಡಿದಾಗ ಟವರ್ ಸುತ್ತಮುತ್ತ ಜನ ಸೇರಿರ್ತಾರೆ. ಮತ್ತೆ ಅಲ್ಲೊಂದು ಡೆಡ್ ಬಾಡಿನ ಪೊಲೀಸ್ ಅವರು ತಗೊಂಡು ಹೋಗ್ತಿರ್ತಾರೆ. ಅದನ್ನ ನೋಡಿ ಅವ್ರ ಮನ್ಸು ಹೊಡೆದೋಗುತ್ತೆ. ಯಾಕಂದ್ರೆ ಅವರು ತನ್ನ ಮಗಳನ್ನ ತುಂಬಾ ಪ್ರೀತಿಸ್ತಿರ್ತಾರೆ. ಆದ್ರೆ ಅವಾಗ್ಲೇ ಅವ್ರು ನೋಡ್ತಾರೆ ಹಿಂದೆ ಬೆಕ್ಕಿ ಇನ್ನೂ ಜೀವಂತವಾಗೇ ಇದ್ದಾಳೆ. ಅವಳ ಜೊತೆಗೆ ಡಾಕ್ಟರ್ಸ್ ಕೂಡ ಇರ್ತಾರೆ. ಅವರು ಬೆಕ್ಕಿನ ಗಟ್ಟಿಯಾಗಿ ತಪ್ಕೊಳ್ತಾರೆ. ಮತ್ತೆ ಹೀಗೆ ಬೆಕ್ಕಿ ಜೀವ ಉಳಿಯುತ್ತೆ. ಇದಾಗಿತ್ತು ಇವತ್ತಿನ ಕನ್ನಡ
ಕನ್ನಡ ರೀಕ್ಯಾಪ್ 2022ರಲ್ಲಿ ರಿಲೀಸ್ ಆದ ಫಾಲ್ ಮೂವಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ, ಮತ್ತೆ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.